ನಮೋ ವಿಜಯೋತ್ಸವ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಬಿಹಾರದಲ್ಲಿ ಬಿಜೆಪಿ ಬೈ ಎಲೆಕ್ಷನ್ ಅಲ್ಲೂ ಕೂಡ ಬಿಜೆಪಿ ಕೊರೋನಾ ಸಂಕಷ್ಟದ ಮಧ್ಯನೂ ಕೂಡ ಕಮಾಲನ್ನ ಮಾಡಿದೆ. ಹೀಗಾಗಿ ಮತದಾರರಿಗೆ ಧನ್ಯವಾದವನ್ನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಿಳಿಸ್ತಾರೆ. ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಅವರು ಮಾತನಾಡ್ತಾರೆ. ಕೆಲವೇ ನಿಮಿಷಗಳಲ್ಲಿ ಮೋದಿ ಮಾತನಾಡ್ತಾರೆ. ಇಲ್ಲಿ ಯಾವೆಲ್ಲ ವಿಚಾರ ಪ್ರಸ್ತಾಪ ಮಾಡ್ತಾರೆ, ಗೆಲುವಿಗೆ ಕಾರಣರಾದವರನ್ನ ಯಾವ ರೀತಿ ಶ್ಲಾಘಿಸ್ತಾರೆ ಅನ್ನೋದನ್ನ ನೋಡಬೇಕು. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡ್ತಾರೆ. ಇಲ್ಲಿ ಬಿಹಾರದಲ್ಲಿ ಬಂದಂತ ರಿಸಲ್ಟ್ ಇರಬಹುದು, ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತ ಬೈ ಎಲೆಕ್ಷನ್ ರಿಸಲ್ಟ್ ನಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ಹಾಗಾಗಿ ಆ ಗೆಲುವಿನ ಬಗ್ಗೆ ಕಾರ್ಯಕರ್ತರು ಮಾಡಿರುವಂತ ಒಂದು ಕಷ್ಟಪಟ್ಟವರು ಶ್ರಮ ಏನ್ ವಹಿಸಿದ್ದಾರೆ ಆ ಎಲ್ಲದರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನ ಹೇಳೋದ್ರ ಜೊತೆಗೆ ಕೃತಜ್ಞತೆಯನ್ನ ಸಲ್ಲಿಸೋದಕ್ಕೆ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಾತನಾಡ್ತಾರೆ. ಅದ್ರ ಜೊತೆಯಲ್ಲಿ ಇನ್ನೇನು ದೀಪಾವಳಿ ಹಬ್ಬ ಬೇರೆ ಬರ್ತಾ ಇದೆ. ಹಾಗಾಗಿ ದೀಪಾವಳಿ ಹಬ್ಬಕ್ಕೂ ಕೂಡ ಶುಭಾಶಯವನ್ನ ಕೋರ್ತಾರೆ ನರೇಂದ್ರ ಮೋದಿ ಅವರು. ಕರ್ನಾಟಕದ ಗೆಲುವಿನ ಪ್ರಸ್ತಾಪಕ್ಕೂ ಕೂಡ ತಯಾರಿಗಳಾಗಿದೆ. ಬಿಹಾರದಲ್ಲಿ ಬಿಜೆಪಿ ಬೈ ಎಲೆಕ್ಷನ್ ಅಲ್ಲೂ ಕೂಡ ಬಿಜೆಪಿ ಕಮಾಲ್ ಮಾಡಿದೆ. ಹಾಗಾಗಿ ಕಾರ್ಯಕರ್ತರನ್ನ ಶ್ಲಾಘಿಸಲೇಬೇಕಾಗತ್ತೆ. ಹಾಗಾಗಿ ಅವರು ಈ ಭರ್ಜರಿ ಗೆಲುವಿನ ಬಗ್ಗೆ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು. ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಭರ್ಜರಿ ಗೆಲುವು ಸಿಕ್ಕಿದೆ. ಅಂತಂದ್ರೆ ಟೋಟಲ್ ಆಗಿ ಅಲ್ಲಿರೋದು 243 ವಿಧಾನಸಭಾ ಕ್ಷೇತ್ರಗಳು. ಸೊ ಅದರಲ್ಲಿ 125 ಸೀಟ್ ಗೆದ್ದು, ಅಂದ್ರೆ ಮ್ಯಾಜಿಕ್ ನಂಬರ್ ಇದ್ದಿದ್ದು 122, 125 ಸೀಟ್ಗಳನ್ನ ಗೆದ್ದು ಮತ್ತೆ ಗದ್ದುಗೆ ಏರೋದಕ್ಕೆ ಎನ್ಡಿಎ ಅಂದ್ರೆ ಬಿಜೆಪಿ ಮಿತ್ರ ಪಕ್ಷ ತಯಾರಿಯನ್ನ ಮಾಡಿಕೊಂಡಿದೆ. 125 ಸೀಟ್ಗಳಲ್ಲಿ 74 ಸೀಟನ್ನ ಬಿಜೆಪಿ ಪಡ್ಕೊಂಡಿದೆ. ಅದ್ರ ಜೊತೆಯಲ್ಲಿ ಕರ್ನಾಟಕ ಬೈ ಎಲೆಕ್ಷನ್ ಅಲ್ಲೂ ಕೂಡ 2ಕ್ಕೆ 2 ಸೀಟು ಬಿಜೆಪಿ ಪಾಲಾಗಿದೆ. ಇನ್ನು ಮಧ್ಯಪ್ರದೇಶದಲ್ಲಿ ಬಹಳ ಕುತೂಹಲ ಇತ್ತು. ಅಂದ್ರೆ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಷ್ಠೆಯಾಗಿತ್ತು, ಪ್ರಶ್ನೆಯಾಗಿತ್ತಲ್ಲಿ ಉಪಚುನಾವಣೆ ಸಂದರ್ಭದಲ್ಲಿ. ಹಾಗಾಗಿ ಮಧ್ಯಪ್ರದೇಶದಲ್ಲಿ 28 ಕ್ಷೇತ್ರಗಳಲ್ಲಿ ಏನು ಉಪಚುನಾವಣೆ ನಡೀತು ಅದರಲ್ಲಿ 19 ಸ್ಥಾನ ಬಿಜೆಪಿ ಪಾಲಾಗಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ನಡೆದಂತ ಬೈ ಎಲೆಕ್ಷನ್ ಅಲ್ಲಿ 7ರಲ್ಲಿ 6 ಬಿಜೆಪಿ ತೆಕ್ಕೆಗೆ ಬಿದ್ದಿದೆ. ಇನ್ನು ಗುಜರಾತ್ ನಲ್ಲಂತೂ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿದೆ. ಬೈ ಎಲೆಕ್ಷನ್ ಅಲ್ಲಿ 8ಕ್ಕೆ 8 ಕ್ಷೇತ್ರಗಳಲ್ಲೂ ಬಿಜೆಪಿನೇ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿರೋದು. ಇನ್ನು ತೆಲಂಗಾಣದ 1 ಸ್ಥಾನವೂ ಕೂಡ ಬಿಜೆಪಿ ಮಡಿಲಿಗೆ ಬಿದ್ದಿದೆ. ಇನ್ನು ಮಣಿಪುರದಲ್ಲಿ 5ಕ್ಕೆ 4 ಸೀಟು ಬಿಜೆಪಿ ಗೆದ್ದಿದೆ. ಒಟ್ಟು ಈಗ 59 ಕ್ಷೇತ್ರಗಳಲ್ಲಿ ಉಪಕದನದಲ್ಲಿ ಬಿಜೆಪಿಗೆ 41 ಸೀಟು, ಉಳಿದಂತೆ 31 ಸೀಟು ಇನ್ನು ಕಾಂಗ್ರೆಸ್ ಸೇರಿ ಸ್ಥಳೀಯ ಪಕ್ಷಗಳ ಪಾಲಾಗಿರೋದು. ಸೊ ಹಾಗಾಗಿ ಈಗ ಭರ್ಜರಿ ಗೆಲುವನ್ನ ಸಾಧಿಸಿರೋದ್ರಿಂದ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಿಜೆಪಿಯ ಪ್ರಧಾನ ಕಚೇರಿಗೆ ನರೇಂದ್ರ ಮೋದಿ ಅವರು ಬರ್ತಾರೆ. ಗೆಲುವಿಗೆ ಕಾರಣವಾದವರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಪಕ್ಷದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಅದ್ರ ಜೊತೆಯಲ್ಲಿ ಕರ್ನಾಟಕದ ಗೆಲುವಿನ ಪ್ರಸ್ತಾಪಕ್ಕೂ ಕೂಡ ತಯಾರಿಗಳ ಆಗಿದೆ. ಇನ್ನೇನು ದೀಪಾವಳಿ ಹಬ್ಬ ಬರ್ತಿರೋದ್ರಿಂದ ಅದ್ರ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡುವಂತ ನಿರೀಕ್ಷೆಗಳು ಅಫ್ಕೋರ್ಸ್ ಇದ್ದೇ ಇದೆ. ಈಗ ಬಿಜೆಪಿ ವಿಜಯೋತ್ಸವದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, ಅದರಲ್ಲೂ ಗೆಲುವಿಗೆ ಕಾರಣರಾದವರನ್ನ ಯಾವ ರೀತಿ ಶ್ಲಾಘಿಸ್ತಾರೆ, ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ನೋಡ್ಬೇಕು. ಸೊ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಬಿಜೆಪಿಯ ಪ್ರಧಾನ ಕಚೇರಿ ಮುಂಭಾಗದಲ್ಲಿ. ಸೊ ಅಲ್ಲಿ ಕಾರ್ಯಕರ್ತರನ್ನ ಗಮನಿಸ್ತಾ ಇದ್ದೀವಿ. ಪ್ರಮುಖ ಮುಖಂಡರು ಕೂಡ ಇದ್ದಾರೆ. ಸೊ ಇಲ್ಲಿಗೆ ಭೇಟಿ ಕೊಡ್ತಾರೆ. ನವದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿ ಏನಿದೆ, ಸೊ ಇಲ್ಲಿಗೆ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ನಿಮಿಷದಲ್ಲಿ ಭೇಟಿ ಕೊಡ್ತಾರೆ. ಸೊ ಅಲ್ಲಿಂದಲೇ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡೋದು. ಅಂದ್ರೆ ಪ್ರತಿ ಬಾರಿ ಎಲೆಕ್ಷನ್ ಆದಂತ ಸಂದರ್ಭದಲ್ಲಿ ಸೊ ಇದೇ ಕಚೇರಿ ಮೇಲ್ಭಾಗದಲ್ಲಿ ನಿಂತು ಮಾತನಾಡಿದ್ದನ್ನ ನಾವು ಗಮನಿಸಿದ್ದೀವಿ ನರೇಂದ್ರ ಮೋದಿ ಅವರು. ಸೊ ನಿನ್ನೆ ಬಂದಂತ ಫಲಿತಾಂಶ, ಬಿಹಾರ ವಿಧಾನಸಭೆ ಅಂದ್ರೆ ಬಿಹಾರದಲ್ಲಿ ನಡೆದಂತಹ ಸಾರ್ವತ್ರಿಕ ಚುನಾವಣೆ, ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತ ಉಪಚುನಾವಣೆ, ಬಿಜೆಪಿ ಒಂದು ಕಮಾಲ್ ಮಾಡಿದೆ. ಆ ರಿಸಲ್ಟ್ ಫಲಿತಾಂಶವನ್ನ ನೋಡಿದಾಗ ಸೊ ಮತದಾರರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳೋದು ಜವಾಬ್ದಾರಿ ಆಗಿರುತ್ತೆ. ಜೊತೆಗೆ ಈ ಗೆಲುವಿಗೆ ಶ್ರಮಿಸಿದಂತ ಕಾರ್ಯಕರ್ತರು ಮತ್ತೆ ಪ್ರಮುಖ ನಾಯಕರು, ಸೊ ಅವರ ಒಂದು ಶ್ರಮಕ್ಕೂ ಕೂಡ ಒಂದು ಕೃತಜ್ಞತೆ ಸಲ್ಲಿಸೋದು, ಅಭಿನಂದನೆ ಸಲ್ಲಿಸೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಮುಖ ಅಜೆಂಡಾ. ಅಂದ್ರೆ ಇವತ್ತಿನ ಭಾಷಣದಲ್ಲಿ ಅವೆಲ್ಲವನ್ನೂ ಕೂಡ ಉಲ್ಲೇಖ ಮಾಡ್ತಾರೆ. ಬಿಹಾರದಲ್ಲಿ ಬಿಜೆಪಿ ಬೈ ಎಲೆಕ್ಷನ್ ಅಲ್ಲೂ ಕೂಡ ಬಿಜೆಪಿ ಕಮಾಲ್ ಮಾಡಿದೆ. ಸೊ ಈ ಬಗ್ಗೆ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ.